ಯಾರ ಜೊತೆಗ ಮಾತಾಡ್ತಾಳೆ ಇಲ್ಲ ಆಂಟಿ ನಾನು ಒಂದ್ ಹುಡುಗನ್ ಲವ್ ಮಾಡ್ತಾ ಇದೀನಿ. ನಮ್ಮ ಮಮ್ಮಿ ಒಪ್ತಾ ಇಲ್ಲ ಆಂಟಿ. ಏನಂತೆ? ಗೊತ್ತಿರೋ ಅವಳು ಒಪ್ತಾ ಇಲ್ಲ ಅಂತ ಲವ್ ಮ್ಯಾರೇಜ್ ಆಗಲ್ಲ ಅಂತ ಹಂಗೆ ಬೈತಾ ಇಲ್ಲ. ಮತ್ ಇನ್ಯಾರು ಕೊಡ್ಬೇಕು ಅಂತಲೋ ಕಾಣೆ ನಿಮ್ಮ ನಾನೊಬ್ಬನ್ ಲವ್ ಮಾಡ್ತೇನೆ ಅದಕ್ಕೆ ಒಪ್ತಾನೆ ಇಲ್ಲ ನಮ್ಮಮ್ಮ. ಒಂದ್ ಕೆಲ್ಸ ಮಾಡ್ತೀಯಾ? ಇರುವ ನಿಮಿಷ ಆದ್ರೂ ಮಾಡಿ ನಾವು ಮಾನಕ್ಕಂಗೆ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ಇದನ್ನ ಬಳಸ್ಕೋಬೇಕು ತಾನೆ. ಇವತ್ ಸಾಯಂಕಾಲಕ್ಕೆ ಏನ್ ಮಾಡು ಗೊತ್ತಾ? ಬರ್ತೀನಿ ಅನ್ಬಿಟ್ಟು ನಮ್ಮ ಮನೆಗ್ ಬಂದ್ಬಿಡು. ನಮ್ಮ ಮನೆಗ್ ಬಂದದೆ ನನ್ನವೇ 2 ಜೊತೆ ಸೀರೆ, ಪೆಟಿಕೋಟು, ಬ್ಲೌಸ್ ಎಲ್ಲ ಕೊಡ್ತೀನಿ. ಒಂದ್ಸರ ಕಾಸು ಕೊಡ್ತೀನಿ. ಶಿಸ್ತು ನೀನು ಬೆಂಗಳೂರು ಪೇಟೆಗೆ ಬಸ್ ಹತ್ಬಿಡು ಹೇಳ್ತೀನಿ. ಮತ್ತೆ ಅವಳು ಹಂಗ್ ಬುದ್ಧಿ ಕಲಿಬೇಡ. ಅವಳಗ್ ಸಾಯಂಕಾಲ 3, ಬೆಳಿಗ್ಗೆ 3, ಮಧ್ಯಾಹ್ನದ 3 ಹಂಗೆಲ್ಲ ನೀನ್ ಆಗ್ಬೇಡ. ಅರ್ಥ ಆಯ್ತಾ? ಹೇಳದಕ್ ಹೇಳು. ನೀ ಸೀದಾ ಬೆಂಗಳೂರು ಪೇಟೆಗೆ ಹೋಗ್ಬಿಟ್ಟು ಮದ್ವೆ ಆದ್ಮೇಲೆ ಅವಳೇನ್ ಮಾಡ್ಕತ್ತಾಳೆ? ಅಳ್ತಾಳೆ 3 ದಿನ, ಆಮೇಲೆ ಸುಮ್ನ ಆಗ್ತಾಳೆ ಅಷ್ಟೇ. ಅವಳ ಊರಿಗೆ ಬಂದಲ್ಲ ಹಂಗೆ ನೀನು ಬರ್ಬೋದು. ಇವತ್ ಮಾನಕ್ಕನ್ ಮಗ್ಳಿಗೆ ಹೇಳ್ಕೊಡ್ತೀವಿ. ನನ್ನ ಮಗ್ಳಿಗೆ ಹೇಳ್ಕೊಡಕ್ಕಿಲ್ಲ ಹಿಂಗೆ ಹೇಳೋದ್ ಮನೆ ಹಾಳು ಮಾಡೋದು. ಅವ್ವ ನಡೀತಾಯಿ ಆ ಮುಂದೆ ಜೊತೆ ಹೋಗ್ಬೇಡ, ಮನೆಗೆ ಹೋಗ್ಬೇಡ ಬಾ ನಿನ್ ಮಗ್ಳೆ. ಹೇಳಿದ್ನ ನಾನು ಕಳ್ಸು ನಿನ್ ಮಗಳ ನಮ್ಮ ಮನೆ ತಕ್ಕೆ ಅಂತ. ಆಡ್ದವ್ರ ಪಾಪ ಊರ್ದವ್ರ ಮೇಲೆ ಬಾರಗಿ ಬಾರೆ ಸಾಯಂಕಾಲಕ್ಕೆ